ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಶತ್ರುಗಳಿರ್ತಾರೆ, ಸುಮ್ಮನೆ ಆದರೂ ತೊಂದರೆ ಕೊಡ್ತಾ ಇರ್ತಾರೆ. ನಾನು ಹೇಳುವಂಥ ಪರಿಹಾರ ನಿಮಗೆ ಯಾರಾದರೂ ತೊಂದರೆ ಕೊಟ್ಟು ಪದೇ ಪದೇ ನಿಮಗೆ ಹಿಂಸೆ ಮಾಡ್ತಿದ್ರೆ ಮಾತ್ರ ಮಾಡಬೇಕು. ಇಲ್ಲದಿದ್ದರೆ ಅನಾಗತ್ಯವಾಗಿ ಅನ್ನೆಸೆಸರಿಯಾಗಿ ಮಾಡಿದರೆ ಇದು ವಾಪಸ್ ನಿಮಗೆ ಹೊಡೆಯುತ್ತೆ. ಪ್ರಿಯ ವೀಕ್ಷಕರೇ, ಏನು ಅಂತಂದರೆ, ಯಾರೋ ನಮಗೆ ತೊಂದರೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಶುದ್ಧವಾಗಿರುವಂಥ ಒಂದು ನಿಂಬೆಹಣ್ಣನ್ನು ತೊಗೊಳ್ಳಿ. ಆ ವ್ಯಕ್ತಿಯ ಹೆಸರು ಗೊತ್ತಿದ್ದರೆ ಬರೀರಿ. ಇದು ಗೊತ್ತಿದ್ದರೆ ಮಾತ್ರ ಮಾಡುವಂಥದ್ದು, ಇಲ್ಲದಿದ್ದರೆ ಮಾಡಬೇಡಿ. ಹಾಗಾಗಿ ಅಂತಹ ನಿಂಬೆಹಣ್ಣನ್ನು ತೊಗೊಂಡು ನೀವೇನು ಮಾಡಬೇಕು ಅಂದರೆ ಆ ವ್ಯಕ್ತಿಯ ಹೆಸರು ಬರೀಬೇಕು. ಬರೆದುಬಿಟ್ಟು ಅದಕ್ಕೆ ಗುಂಡು ಸೂಜಿ ಅಥವಾ ಸೂಜಿ ಅಂತ ಏನಿದೆ ನಾವು ಆಫೀಸಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಸೂಜಿಯಲ್ಲಿ ಅದನ್ನು ಹಾಕಿ ಚುಚ್ಚಬೇಕು. ಒಂದು 8 ರಿಂದ 10 ಹಾಕಿ, ಆ ನಂತರದಲ್ಲಿ ಕಪ್ಪು ಕಾಳು ಮೆಣಸಿರ್ತದಲ್ಲ, ಆ ಕಾಳು ಮೆಣಸಿನ ಸ್ವಲ್ಪ ಒಂದು 15 ರಿಂದ 20 ತೆಗೆದು ಒಂದು ಗಾಜಿನ ಬೌಲ್ ಒಳಗಡೆ ಹಾಕಿ, ಆ ನಂತರದಲ್ಲಿ ಅದನ್ನು ತೆಗೆದು ಅದರ ಮೇಲೆ ಇಡಿ. ಆ ನಂತರದಲ್ಲಿ ಇದನ್ನು ಬಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಮಾಡಿ. ಆ ನಂತರದಲ್ಲಿ ನೀವು ಈ ಸೂಜಿಯನ್ನು ಅಂದರೆ ಬಿಸಾಡಬೇಕಾದ್ರೆ ಈ ಸೂಜಿಯನ್ನು ತೆಗೆದುಬಿಟ್ಟು ಆ ನಂತರದಲ್ಲಿ ನಿಂಬೆಹಣ್ಣನ್ನು ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಬೇಕು. ಒಂದು ಅಮಾವಾಸ್ಯೆ ತಪ್ಪಿದ್ರೆ ಹುಣ್ಣಿಮೆಯ ದಿನಗಳಲ್ಲಿ ಮಾಡಿ ಒಂದು 3 ದಿನ ಇಡಿ. ಆ ನಂತರದಲ್ಲಿ ಅದನ್ನು ತೆಗೆದು ಬಿಸಾಡಬೇಕಾಗುತ್ತೆ. ನೀವು ಅನ್ನೆಸೆಸರಿಯಾಗಿ ಮಾಡಿ ಅವರಿಗೇನಾದರೂ ತೊಂದರೆ ಆಯಿತು ಅಂತಂದರೆ ಅವರು ನಿಮಗೆ ತೊಂದರೆ ಮಾಡಿದ್ದಾರೆ ಅಂತ. ಅಕಸ್ಮಾತು ನೀವು ನಿಮ್ಮ ಹೊಟ್ಟೆ ಕಿಚ್ಚು ಪಟ್ಕೊಂಡು ನೀವು ಮಾಡಿದ್ರೆ ಇದು ವಾಪಸ್ಸು ನಿಮಗೆ ತಿರುಗುತ್ತೆ. ಹಾಗಾಗಿ ಹೇಳುವಂತಹ ಪರಿಹಾರ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.